Hey guys, welcome to Vedant ಪಾಠಶಾಲೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಈಗಲೇ ಜಾಯಿನ್ ಆಗಿ. ನಾನು ನಿಮ್ಗೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನಾನು PSI ಹಾಗೂ KS ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಮಾಹಿತಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ಬಹು ನಿರೀಕ್ಷಿತ ಹಾಗೂ ಬಹು ಬೇಡಿತ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಪುಸ್ತಕವನ್ನ ವೇದಾಂತ್ ಪಾಠಶಾಲೆ ಬಿಡುಗಡೆ ಮಾಡಿದೆ. ಒಂದ್ ವೇಳೆ ನೀವೇನಾದ್ರೂ ಇದನ್ನ ಪರ್ಚೇಸ್ ಮಾಡ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ಅಡ್ರೆಸ್ ಅನ್ನ ಕಳಿಸ್ಕೊಡಿ. ನಾನ್ ನಿಮ್ಗೆ ಪುಸ್ತಕವನ್ನ ಕೊರಿಯರ್ ಮಾಡ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ಟ್ರಾನ್ಸ್ಲೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಹೀಗಿದೆ ಪ್ರಶ್ನೆ. Toys play an important role as cultural ambassadors reflecting 5,000 years of Indian civilization. Toys manufactured across the country reflect the cultural diversity of the country. India produces a wide range of toys with plastic, mechanical, soft or plush dolls and animals, board games, metal and tin, wood, battery operated pullback toys, etc. ಹೀಗಿದೆ. ನಾನು ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ. ಟಾಯ್ಸ್ ಅಂತ ಹೇಳಿದ್ದಾರೆ. ಟಾಯ್ಸ್ ಅಂತ ಅಂದ್ರೆ ಆಟಿಕೆಗಳು ಹೀಗೆ ಹೇಳಬಹುದು. ಹರಿಯಾಣ ಬರೀ ಟಾಯ್ ಅಂತಿದ್ರೆ ಆಟಿಕೆ ಅಂತ ಆಗಿರೋದು, ಆದ್ರೆ ಇಲ್ಲಿ ಬಹುವಚನ ಕೊಟ್ಟಿರೋ ಕಾರಣ ಆಟಿಕೆಗಳು ಅಂತ ನಾವು ತಗೊಳ್ಬೇಕಾಗತ್ತೆ. ಪ್ಲೇ ಅಂತ ಹೇಳಿದ್ದಾರೆ. ಯೂಶಲಿ ಪ್ಲೇ ಅಂತಂದ್ರೆ ಆಟ ಆಡೋದು ಅಂತ, ಆದ್ರೆ ಇಲ್ಲಿ ಅದು ಏನ್ ಕಾರ್ಯವನ್ನ ಮಾಡುತ್ತೆ ಅಂತ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಇದನ್ನ ನಾನು ಆಮೇಲೆ ಬರಿತೀನಿ, ಇವಾಗ ಬೇಡ. ಇಂಪಾರ್ಟೆಂಟ್ ಅಂತಂದ್ರೆ ಪ್ರಮುಖ ಅಂತ ತಗೊಳ್ಬಹುದು. ರೋಲ್ ಅಂತ ಹೇಳಿದ್ದಾರೆ. ರೋಲ್ ಅಂತಂದ್ರೆ ಪಾತ್ರ. ಇಲ್ಲಿ ನಾನು ಪ್ಲೇ ಯಾಕೆ ಬರಲಿಲ್ಲ ಅಂತ ಹೇಳ್ತೀನಿ. ಪ್ಲೇ ಅನ್ನುವಂಥದ್ದು ಒಂದು ಡಿಪೆಂಡೆಂಟ್ ವರ್ಡ್, ಅಥವಾ ಅದು ಮತ್ತೊಂದು ಪದದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಿಲ್ಲಿ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪಾತ್ರ ಅಂತ ಇನ್ಕಂಪ್ಲೀಟ್ ಆಗತ್ತೆ. ಅದೇ ನಾನೇನಾದ್ರೂ ಪಾತ್ರ ವಹಿಸು ಅಥವಾ ಪಾತ್ರ ವಹಿಸುತ್ತವೆ ಹೀಗೆ ತಗೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಒಂದಕ್ಕೆ ಒಂದು ಇದು ರಿಲೇಟ್ ಆಗಿದೆ, ಹಾಗಾಗಿ ಇಲ್ಲಿ ಹೇಳ್ತೀನಿ ಅಂತ ಇದ್ರ ಬಗ್ಗೆ ಹೇಳ್ದೆ. ಇವೆರಡು ಕೂಡ ಜೊತೆಲಿ ಹೋಗುತ್ತೆ. ಇಂಗ್ಲಿಷ್ ಅಲ್ಲಿ ಸಪರೇಟ್ ಆಗಿ ತಗೊಳ್ತೀವಿ, ಕನ್ನಡದಲ್ಲಿ ಬರೆಯುವಾಗ ಜೊತೆಲಿ ಇದನ್ನ ಬರಿತೀವಿ. ರೋಲ್ ಆಸ್ ಏನಾಗಿ ಅದು ಕಲ್ಚರಲ್ ಅಂತ ಹೇಳಿದ್ದಾರೆ. ಕಲ್ಚರಲ್ ಅಂತಂದ್ರೆ ಸಾಂಸ್ಕೃತಿಕ ಅಂತ ತಗೊಳ್ಬಹುದು. ಅಂಬಾಸಿಡರ್ ಅಂತಂದ್ರೆ ರಾಯಭಾರಿ. ಬಹುವಚನ ಕೊಟ್ಟಿದ್ದಾರಲ್ವಾ, ಪ್ಲೂರಲ್. ಸೊ ಹಾಗಾಗಿ ನಾವಿದನ್ನ ರಾಯಭಾರಿಗಳು ಹೀಗೆ ತಗೊಳ್ಳೋಣ. ರಿಫ್ಲೆಕ್ಟ್ ಅಂತಂದ್ರೆ ಪ್ರತಿಬಿಂಬ ಅಂತ ಹೇಳಬಹುದು. ರಿಫ್ಲೆಕ್ಟಿಂಗ್ ಅಂದ್ರೆ ING ಕಂಟಿನ್ಯೂಸ್ ಆಗಿದೆ ಕ್ರಿಯೆ, ಹಾಗಾಗಿ ಇದನ್ನ ನಾನು ಪ್ರತಿಬಿಂಬಿಸುವ ಹೀಗೆ ತಗೊಳ್ತಾ ಇದ್ದೀನಿ. 5,000 5,000 ಹೀಗೆ ತಗೊಳ್ಳೋಣ. ಇಯರ್ಸ್ ಅಂತ ಇದೆ. ವರ್ಷಗಳು ಅಂತ ವಿ ಕ್ಯಾನ್ ಟೇಕ್ ದಿಸ್. ಆಫ್ ಯಾವುದರ ಅಂತ ಹೇಳಿದಾರೆ ನೋಡಿ, ಭಾರತೀಯ. ಓಕೆನಾ, ಇಂಡಿಯನ್ ಅನ್ನೋದನ್ನ ಭಾರತೀಯ ಅಂತ ಬರ್ದಿದ್ದೀನಿ. ಸಿವಿಲೈಸೇಷನ್ ನಾಗರಿಕತೆ. ಸೊ ಹಿಯರ್ ವಿ ಆರ್ ಡನ್ ವಿತ್ ವೊಕ್ಯಾಬ್ಯುಲರಿ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನು ನಾನು ಆಸ್ ನ ಬಗ್ಗೆ ಬರ್ದಿಲ್ಲ, ಆಫ್ ನ ಬಗ್ಗೆ ಬರ್ದಿಲ್ಲ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಈವನ್ ಇದ್ರ ಬಗ್ಗೆನೂ ಕೂಡ ಆಮೇಲೆ ಹೇಳ್ತೇನೆ ನಾನು. ಫೈನ್. ಕೆಲವು ವರ್ಷಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು 5,000 ವರ್ಷಗಳ ಯಾವ ನಾಗರಿಕತೆ? ನಮ್ಮ ಭಾರತೀಯ ನಾಗರಿಕತೆ. ಇದನ್ನ ಪ್ರತಿಬಿಂಬಿಸೋದಕ್ಕೆ ಏನೋ ಒಂದಿದೆ, ಅದನ್ನ ರಾಯಭಾರಿ ಅಂತ ಕೂಡ ಕರೀತಾರೆ. ಅದು ಏನಂತ? ಸಾಂಸ್ಕೃತಿಕ ರಾಯಭಾರಿ ಅಂತ ಕರೀತಾರೆ. ಏನನ್ನ? ಆಟಿಕೆಗಳನ್ನ. ಆಟಿಕೆಗಳು ಹೀಗೆ ಅನ್ನಿಸ್ಕೊಳ್ಳೋದ್ರಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಇಲ್ಲಿ ವಿಷಯವೇನಾಗುತ್ತೆ ಅಂತಂದ್ರೆ ಯಾವುದನ್ನ ಪ್ರತಿಬಿಂಬಿಸ್ತಾ ಇರೋದು. ಇಲ್ಲಿ ಪ್ರತಿಬಿಂಬಿಸ್ತಾ ಇರೋದು ಯಾವುದನ್ನ ಅಂತಂದ್ರೆ ನಮ್ಮ ಭಾರತೀಯ ನಾಗರಿಕತೆಯನ್ನ. ಸೊ ಹಾಗಾಗಿ ಇದೇ ಏನಾಗುತ್ತೆ ಅಂತಂದ್ರೆ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಬರೆಯುವಂತ ಪ್ರಯತ್ನವನ್ನ ಮಾಡೋಣ. ಭಾರತೀಯ ನಾಗರಿಕತೆಯನ್ನು, ಈ ನಾಗರಿಕತೆ ಎಷ್ಟು ವರ್ಷದ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನ ತಗೊಳ್ಬೇಕು. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಬರಿಬೇಕು ನಾವು ಹೀಗೆ. 5,000 ವರ್ಷಗಳ. ಸೊ ಎಷ್ಟು ವರ್ಷಗಳದ್ದು ಇದು ಅಂತ ನಾವು ತಿಳಿಸ್ಬೇಕಲ್ವಾ, ಹಾಗಾಗಿ ಮೊದಲಿಗೆ ವರ್ಷವನ್ನ ತಗೊಂಡಿದ್ದೀನಿ. ಬಟ್ ಆಕ್ಚುಯಲ್ ಸಬ್ಜೆಕ್ಟ್ ಭಾರತೀಯ ನಾಗರಿಕತೆ.
ಇದು ನಮ್ಮ ವಿಷಯವಾಯ್ತು. ಮುಂದಕ್ಕೆ ಹೋಗೋಣ. ಏನ್ ಮಾಡ್ತಿದೆಯಂತೆ? ರಿಫ್ಲೆಕ್ಟ್ ಮಾಡ್ತಾ ಇದೆ. ರಿಫ್ಲೆಕ್ಟಿಂಗ್, ಪ್ರತಿಬಿಂಬಿಸುವ, ಅದು ನಮ್ಮ ಕ್ರಿಯಾಪದವಾಗುತ್ತೆ. ಹೀಗೆ ತಗೊಳ್ಬೇಕು. ಪ್ರತಿಬಿಂಬಿಸುವ, ಏನದು ಪ್ರತಿಬಿಂಬಿಸ್ತಾ ಇರೋದು? ಏನಾಗಿ ಅದು ಪ್ರತಿಬಿಂಬಿಸ್ತಾ ಇರೋದು? ಇಲ್ಲಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಆಸ್ ನ ಬಳಕೆಯನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಸಾಂಸ್ಕೃತಿಕ ರಾಯಭಾರಿಗಳು ಅಂತಿಲ್ಲಿ ನಾನು ಬರ್ದಿದ್ದೀನಿ, ಇಲ್ಲಿದೆ ನೋಡಿ. ಆದ್ರೆ ಏನಾಗಿ ಅಂತ ಹೇಳ್ತಾ ಇದೆ. ಈ ಆಸ್ ನ ಈಗ ಇಲ್ಲಿ ಬರಿತಾ ಇದ್ದೀನಿ. ಸಾಂಸ್ಕೃತಿಕ ರಾಯಭಾರಿಗಳಾಗಿ, ನೋಡಿ ಆಸ್ ಏನಿತ್ತು ಅದನ್ನ ಈ ರೀತಿಯಲ್ಲಿ ಬರ್ದಿದ್ದೀನಿ. ಆಗಿ ಅನ್ನೋದನ್ನ ರಾಯಭಾರಿಗಳಾಗಿ ಹೀಗೆ ತಗೊಂಡಿದ್ದೀನಿ. ಇಸ್ ದಿಸ್ ಕ್ಲಿಯರ್? ಇದು ಮುಗಿತು. ಮುಂದಕ್ಕೆ ಹೋಗೋಣ. ರಾಯಭಾರಿಗಳಾಗಿ ಯಾರನ್ನ? ಆಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಟಿಕೆಗಳು ಏನ್ ಮಾಡ್ತಿದ್ಯಂತೆ? ಇವು ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸ್ತಾ ಇದೆ. ಅದನ್ನ ಬರಿತಾ ಇದ್ದೀನಿ. ಪ್ರಮುಖ ಪಾತ್ರ ವಹಿಸುತ್ತವೆ. ಫುಲ್ ಸ್ಟಾಪ್. ನೋಡಿ, ಇಲ್ಲಿನ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್ ನ ಬಗ್ಗೆ ಇನ್ನೊಂದ್ಸರ್ತಿ ಹೇಳ್ತೀನಿ. ಇಲ್ಲಿ ನಾನು ಮಾತಾಡಿದ್ದು ಯಾವುದರ ಬಗ್ಗೆ? ಭಾರತೀಯ ನಾಗರಿಕತೆ. ಇದೇ ನಮ್ಮ ವಿಷಯವಾಯ್ತು. ಪ್ರತಿಬಿಂಬಿಸ್ತಾ ಇರೋದೇನಾಗಿದೆ? ಕ್ರಿಯಾಪದ. ಏನಾಗಿ ಪ್ರತಿಬಿಂಬಿಸ್ತಾ ಇದೆ? ಇದು ಆಬ್ಜೆಕ್ಟ್ ಆಯ್ತು. ಆಟಿಕೆಗಳು ಕೂಡ ಆಬ್ಜೆಕ್ಟೇ, ಆದ್ರೆ ಪ್ರಮುಖವಾಗಿರುವಂತಹ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಹೇಳದ್ನಲ್ಲ, ಇದು ವರ್ಬೆ. ಸೊ ಇಲ್ಲೊಂದು ವರ್ಬ್ನ ಬಳಕೆ ಆಗಿದೆ, ಇಲ್ಲೊಂದು ವರ್ಬ್ನ ಬಳಕೆ ಆಗಿದೆ. ಕೆಲವರಿಗೆ ಏನ್ ಡೌಟ್ ಅಂತಂದ್ರೆ, ಒಂದು ವಾಕ್ಯದಲ್ಲಿ ಒಂದೇ ವರ್ಬ್ ಇರ್ಬೇಕಲ್ವಾ, ಒಂದು ವಾಕ್ಯದಲ್ಲಿ ಒಂದೇ ಕ್ರಿಯಾಪದ ಇರ್ಬೇಕಲ್ವಾ? ಇಲ್ಲ, ಆ ರೀತಿಯಲ್ಲ. ಇಲ್ಲಿ ಪ್ರತಿಬಿಂಬಿಸ್ತಾ ಇರೋದು ಒಂದು ವಿಷಯ, ಆದ್ರೆ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇರೋದು ಒಂದು ವಿಷಯ. ಆಟಿಕೆಗಳು ಸಂಬಂಧಿಸಿರೋದು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇರೋದಕ್ಕೆ. ಪ್ರತಿಬಿಂಬಿಸ್ತಾ ಇರೋದು ಏನನ್ನ? ಒಂದು ಸಾಂಸ್ಕೃತಿಕ ರಾಯಭಾರಿಗಳಾಗಿ, ಮತ್ತೊಂದು ಭಾರತೀಯ ನಾಗರಿಕತೆಯನ್ನ. ಸೊ ಇಲ್ಲಿನ ವರ್ಬ್ ಅಥವಾ ಕ್ರಿಯಾಪದಗಳಿಗೆ ಏನ್ ಬಳಕೆ ಮಾಡಲಾಗಿದೆ? ಎರಡು ಬೇರೆ ಬೇರೆ, ಅವಕ್ಕೆ ಸಪರೇಟ್ ಆಗಿರುವಂತಹ ಸ್ಟೇಜ್ ಇದೆ. ಸೊ ಹಾಗಾಗಿ ಎರಡೂ ಕೂಡ ತಗೊಂಡಿರೋದು ಕರೆಕ್ಟ್ ಆಗಿದೆ. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋದು ವರ್ಕ್ ಆಗಿಲ್ವಾ? ಅಫ್ಕೋರ್ಸ್ ಅದು ವರ್ಕ್ ಆಗಿದೆ. ಇಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ದ ಸಬ್ಜೆಕ್ಟ್. ನೋಡಿ, ಇದಕ್ಕೆ ಅಂದ್ರೆ ಈ ಒಂದು ವಿಷಯಕ್ಕೆ ಇದು ಕ್ರಿಯಾಪದವಾಯ್ತು, ಈ ವಿಷಯಕ್ಕೆ ಇದು ಕ್ರಿಯಾಪದವಾಯ್ತು. ಆನ್ ದ ಹೋಲ್ ನೋಡೋದಾದ್ರೆ ಇದೇ ನಮ್ಮ ಸಬ್ಜೆಕ್ಟ್ ಆಗಿದೆ, ಇದೇ ನಮ್ಮ ಇಲ್ಲಿಂದ ಇಲ್ಲಿಯವರೆಗೂ ವರ್ಬ್ ಆಗಿದೆ, ಇಲ್ಲಿಂದ ಇಲ್ಲಿಯವರೆಗೂ ಆಬ್ಜೆಕ್ಟ್ ಆಗಿದೆ, ಕೊನೆಯದು ವರ್ಬ್ ಆಗಿದೆ. ಸಪೋಸ್ ಹಾಗೆ ನೋಡಕ್ ಹೋದ್ರೆ ಕೆಲವರು ಕನ್ಫ್ಯೂಸ್ ಮಾಡ್ಕೋತೀರಾ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಎರಡೆರಡು ವರ್ಬ್ ಇತ್ತಲ್ವಾ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಅನ್ನೋದು ಆಗೋದಿಲ್ಲ. ಇಸ್ ದಿಸ್ ಕ್ಲಿಯರ್? ಮುಂದಕ್ಕೆ ಹೋಗೋಣ. ಇದು ಮೊದಲನೇ ವಾಕ್ಯವಾಗಿತ್ತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ವಾಕ್ಯ ಹೀಗಿದೆ. ಇನ್ನೊಂದು ವಿಷಯ ಹೇಳೋದು ಮರ್ತೆ, ಆಫ್ ನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನೋಡಿ, ಇಂಡಿಯನ್ ಸಿವಿಲೈಸೇಷನ್, ಭಾರತೀಯ ನಾಗರಿಕತೆ ಇಲ್ಲಿಗೆ ಮುಗಿಯುತ್ತೆ. ಎನ್ನು ಅಂತ ಏನ್ ತಗೊಂಡಿದ್ದೀವಿ, ಅದನ್ನ ಆಫ್ ಇಲ್ಲೇನಿದೆ ಅದನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಮತ್ತೆ ಆನ್ ನ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ಆನ್ ಅನ್ನೋದು ಓವೆಲ್ ಅಥವಾ ನಾವು ಅದನ್ನ ಸ್ವರಾಕ್ಷರಗಳು ಅಂತ ಕರಿತೀವಿ. ಎ, ಇ, ಐ, ಓ, ಯು ಅಂತ ಬರುತ್ತಲ್ಲ, ಇದು ನಾವು ಯಾವಾಗ್ಲೂ ಕೂಡ ಈ ರೀತಿಯಾದಂತಹ ಸ್ವರಾಕ್ಷರಗಳಿಂದ ಯಾವ ಪದಗಳು ಓವೆಲ್ಸ್ ಇಂದ ಸ್ಟಾರ್ಟ್ ಆಗ್ತವೆ, ಯಾವ ವರ್ಡ್ಸ್, ಅದರ ಮುಂಚಿತವಾಗಿ ಬಳಸ್ತೀವಿ. ಕನ್ನಡದಲ್ಲಿ ಇದನ್ನೆಲ್ಲೂ ತಗೊಳ್ಳೋದಿಲ್ಲ, ಬಟ್ ಇಂಗ್ಲಿಷ್ ಗ್ರಾಮರ್ ವೈಸ್ ಅಂತ ಬಂದಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಹೀಗಿದೆ ನಮ್ಮ ಎರಡನೇ ವಾಕ್ಯ. ಟಾಯ್ಸ್, ಆಟಿಕೆಗಳು, ಈಗಷ್ಟೇ ಬರೆದ್ವಿ. ಮ್ಯಾನುಫ್ಯಾಕ್ಚರ್ಡ್ ಅಂತ ಹೇಳಿದ್ದಾರೆ, ಅಂದ್ರೆ ತಯಾರಿಸಿದ, ಕ್ರಿಯೆ ನಡೆದು ಹೋಗಿದೆ. ಅಕ್ರಾಸ್ ದ ಕಂಟ್ರಿ, ಅಕ್ರಾಸ್ ದ ಕಂಟ್ರಿ ಅಂತಂದ್ರೆ ಯೂಶಲಿ ಇದನ್ನ ದೇಶದಾದ್ಯಂತ ಅಂತ ತಗೊಳ್ಬಹುದು. ಅಕ್ರಾಸ್ ದ ವರ್ಲ್ಡ್ ಅಂತಂದ್ರೆ ಪ್ರಪಂಚದಾದ್ಯಂತ. ಈ ಮೂರು ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಆದ್ರೆ ಕನ್ನಡದಲ್ಲಿ ಒಂದೇ ಆಗಿರುತ್ತೆ. ಇದು ತಗೊಳ್ತಾ ಇದೀನಿ, ದೇಶದಾದ್ಯಂತ. ಅಗೇನ್ ರಿಫ್ಲೆಕ್ಟ್ ಅಂತ ಬಂದಿದೆ, ಪ್ರತಿಬಿಂಬ ಅಂತ ತಗೊಳ್ಳೋಣ. ಏನನ್ನ? ಕಲ್ಚರಲ್, ಸಾಂಸ್ಕೃತಿಕ. ಡೈವರ್ಸಿಟಿ ಅಂತ ಹೇಳಿದ್ದಾರೆ. ಡೈವರ್ಸಿಟಿ ಅನ್ನೋದನ್ನ ವೈವಿಧ್ಯತೆ ಅಂತ ತಗೊಳ್ಬಹುದು. ಇದು ಬಿಟ್ಟು ನಿಮಗೆ ಏನಾದ್ರೂ ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ಯು ಕ್ಯಾನ್ ಟೇಕ್ ದಟ್, ನೋ ಪ್ರಾಬ್ಲಮ್. ಆಫ್ ದ ಕಂಟ್ರಿ ಅಂತ ಹೇಳಿದ್ದಾರೆ. ಕಂಟ್ರಿ, ದೇಶ. ಆಫ್ ನ ಬಳಕೆ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಎರಡನೇ ವಾಕ್ಯದ್ದು ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ ನೋಡೋಣ. ದೇಶದಾದ್ಯಂತ ತಯಾರಿಸಿದಂತಹ ಆಟಿಕೆಗಳೇನಿದೆ, ಇದು ನಮ್ಮ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಪ್ರತಿಬಿಂಬಿಸುತ್ತಂತೆ. ಹಿಂದಿನ ವಾಕ್ಯದಲ್ಲಿ ಏನ್ ನೋಡಿದ್ವಿ, ಇದು ಒಂದು ನಾಗರಿಕತೆಯನ್ನ ಪ್ರತಿಬಿಂಬಿಸುತ್ತೆ ಅಂತ.
ಇಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ತಯಾರಿ ಆಗಿರುವಂತಹ ಆಟಿಕೆಗಳು ನಮ್ಮ ದೇಶದ, ಇವಾಗ ಯಾವ್ದಾದ್ರು ಫಾರಿನರ್ಸ್ ಏನಾದ್ರು ಅಥವಾ ಹೊರದೇಶದವ್ರು ಏನಾದ್ರು ಯಾವ್ದಾದ್ರು ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಗೆ ಸಂಬಂಧಿಸಿದ ಆಟಿಕೆಯನ್ನ ನೋಡಿದ್ರೆ ಇದು ಇಂಡಿಯಾದು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು, ಬರೆಯೋಣ. ದೇಶದಾದ್ಯಂತ ತಯಾರಿಸಿದ ಏನು ಆಟಿಕೆಗಳು ಏನನ್ನ ಪ್ರತಿಬಿಂಬಿಸುತ್ತೆ? ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಏನ್ ಮಾಡತ್ತಂತೆ? ಪ್ರತಿಬಿಂಬಿಸುತ್ತದೆ. ಸೊ ಇಲ್ಲಿ ನೋಡಿ, ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ನ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಐಡಿಯಾ ಕೊಡ್ತೀನಿ. ಆಕ್ಚುಯಲ್ ಆಗಿ ನಾವು ಮಾತಾಡ್ತಾ ಇರೋದು ಆಟಿಕೆಗಳ ಬಗ್ಗೆ, ಆದ್ರೆ ಆ ಆಟಿಕೆಗಳನ್ನು ತಯಾರಿಸಲಾಗಿದ್ಯಾ ಅಥವಾ ಇನ್ನ ತಯಾರಿ ಮಾಡ್ಬೇಕಾಗಿದ್ಯಾ? ಸೊ ಎಕ್ಸಾಕ್ಟ್ಲಿ ನಮಗ್ ತಿಳಿಸ್ತಾ ಇದೆ ಈ ಎರಡು ಪದ. ಹಾಗೂ ಎಲ್ಲದಾಗ್ತಾ ಇರೋದು ಅದನ್ನ ಸಬ್ಜೆಕ್ಟ್ ನ ಮುಂಚಿತವಾಗಿ ಬರೀಬೇಕು. ಹಾಗಾಗಿ ಹೀಗೆ ತಗೊಂಡಿದ್ದೀನಿ. ಇದೇ ನಮ್ಮ ವಿಷಯವಾಯ್ತು. ಏನಾಗಿದೆ ಅದು ಅನ್ನೋದು ಆಬ್ಜೆಕ್ಟ್ ಆಯ್ತು, ಏನ್ ಮಾಡ್ತಾ ಇದೆ ಅದು ಅನ್ನೋದು ನಮ್ಮ ಕ್ರಿಯಾಪದವಾಯ್ತು. ಹೀಗೆ ನಾನು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಈ ಒಂದು ಬೇಸಿಸ್ ಅಥವಾ ಫಾರ್ಮುಲಾ ಬೇಸಿಸ್ ನ ಮೇಲೆ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಓಕೆ, ಐ ಹೋಪ್ ನಿಮಗೆ ವಾಕ್ಯ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ PSI ಬಿಗಿನರ್ ಇದ್ದೀರಾ ಹಾಗೂ ನಿಮ್ಗೆ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್, ಎಸ್ಸೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಇದ್ರ ಬಗ್ಗೆ ಇನ್ನಷ್ಟು ಕಲ್ತ್ಕೋಬೇಕು, ಡೌಟ್ಸ್ ಇದೆ ಅಂತ ಇದ್ದಲ್ಲಿ ಇಲ್ಲಿ ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಬೇಸಿಕ್ ಇಂದ ಈ 3 ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ದ ಹಿಂದೂ ಎಡಿಟೋರಿಯಲ್ ಹಾಗೂ ಪ್ರಜಾವಾಣಿ ಸಂಪಾದಕೀಯದಲ್ಲಿ ಬರುವಂತಹ ವಿಷಯಗಳನ್ನ ತಗೊಂಡು ಇಲ್ಲಿ ನಾನು ನಿಮ್ಮ ಜೊತೆ ಚರ್ಚೆಯನ್ನ ಮಾಡ್ತೀನಿ. ಎಸ್ಸೆ ಕ್ಲಾಸಸ್ ನಲ್ಲಿ 2 ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲನೇಷನ್ ನ ನಿಮ್ಗೆ ಕೊಟ್ಟು 2 ಲ್ಯಾಂಗ್ವೇಜ್ ಅಲ್ಲಿ PDF ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್. ಓಕೆ, 3ನೇ ವಾಕ್ಯ ಹೀಗಿದೆ. ಇಂಡಿಯಾ ಭಾರತ ಪ್ರೊಡ್ಯೂಸ್ ಅಂದ್ರೆ ಉತ್ಪಾದನೆ, ಪ್ರೊಡ್ಯೂಸಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಉತ್ಪಾದಿಸುತ್ತದೆ ಏನನ್ನ? ಅ ವೈಡ್ ರೇಂಜ್ ಅಂತ ಹೇಳಿದ್ದಾರೆ, ಅಂದ್ರೆ ವಿಶಾಲವಾದ ಅಂತ ತಗೊಳ್ಬಹುದು. ಆಫ್ ಟಾಯ್ಸ್ ಅಂತ ಕೊಟ್ಟಿರೋ ಕಾರಣ ಬಹುವಚನದಲ್ಲಿದೆ. ಆಟಿಕೆಗಳನ್ನು. ಪ್ಲಾಸ್ಟಿಕ್ ಯಾವುದೇ ಬದಲಾವಣೆ ಇಲ್ಲ, ಇದನ್ನ ಹೀಗೆ ಕನ್ನಡದಲ್ಲಿ ಬರೀತೀವಿ. ಮೆಕ್ಯಾನಿಕಲ್ ಅಂತ ಹೇಳಿದ್ದಾರೆ, ಯಾಂತ್ರಿಕ ಅಂತ ತಗೊಳ್ಳೋಣ. ಕಾಮ ಇದೆ, ನಾವು ಕೂಡ ತಗೊಳ್ಬೇಕು. ಸಾಫ್ಟ್ ಮೃದು, ಪ್ಲಶ್ ಅಂತ ಹೇಳಿದ್ದಾರೆ, ಅಂದ್ರೆ ತುಂಬಾ ಬೆಲೆ ಬಾಳುವಂಥದ್ದು ಅಂತ ಅರ್ಥ, ಬೆಲೆ ಬಾಳುವ. ಡಾಲ್ಸ್ ಗೊಂಬೆಗಳು. ನಾ ಬರೆಯೋದು ಅರ್ಥ ಆಗ್ತಿಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಆಂಡ್ ಅಂತ ಇದೆ, ಇದನ್ನ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಹೀಗೆ ಕೊಡೋದು ತುಂಬಾ ಕಡಿಮೆ, ಬಟ್ ಇದು ಹೀಗೆ ನ್ಯೂಸ್ ಪೇಪರ್ ಅಲ್ಲಿ ಇತ್ತು, ಅದನ್ನ ತಗೊಂಡ್ ಬಂದಿದ್ದೀನಿ. ಯೂಶಲಿ ಇದನ್ನ ಹೀಗೆ ಕೊಡ್ತಾರೆ, ಏನೇ ಕೊಟ್ಟರು ಇದನ್ನ ಮತ್ತು ಅಂತ ತಗೊಳ್ಬಹುದು. ಆನಿಮಲ್ಸ್ ಅಂದ್ರೆ ಪ್ರಾಣಿಗಳು, ಇದು ಫುಲ್ ಸ್ಟಾಪ್ ಅಲ್ಲ, ಕಾಮ ಇದು, ಓಕೆನಾ. ಬೋರ್ಡ್ ಗೇಮ್ಸ್ ಅಂತ ಹೇಳಿದ್ದಾರೆ. ಬೋರ್ಡ್ ಅಂತಂದ್ರೆ ಫಲಕ, ಗೇಮ್ಸ್ ಆಟಗಳು, ಕಮ. ಪಜಲ್ಸ್ ಅಂತ ಹೇಳಿದ್ದಾರೆ, ಪಜಲ್ಸ್ ಒಗಟುಗಳು. ಎಜುಕೇಶನಲ್ ಗೇಮ್ಸ್ ಅಂತ ಹೇಳಿದ್ದಾರೆ, ಅಂದ್ರೆ ಶೈಕ್ಷಣಿಕ ಗೇಮ್ಸ್ ಆಟಗಳು, ಇಲ್ಲಿ ಬರ್ದಿದೀವಲ್ಲ. ಮೆಟಲ್ ಅಂಡ್ ಟಿನ್ ಅಂತ ಹೇಳಿದ್ದಾರೆ, ಮೆಟಲ್ ಲೋಹ, ಅಂಡ್ ಮತ್ತು ಅಂತ ತಗೊಳ್ಳೋಣ. ಟಿನ್ ಅಂತಂದ್ರೆ ತವರ ಅಂತ ಹೇಳ್ತೀವಿ. ವುಡ್ ಮರ, ಬ್ಯಾಟರಿ ಇದನ್ನು ಕೂಡ ಹೀಗೆ ತಗೊಳ್ತೀವಿ. ಆಪರೇಟೆಡ್ ಪುಲ್ ಬ್ಯಾಕ್ ಟಾಯ್ಸ್ ಅಂತ ಹೇಳಿದ್ದಾರೆ. ಆಪರೇಟೆಡ್ ಚಾಲಿತ, ಪುಲ್ ಬ್ಯಾಕ್ ಅಂದ್ರೆ ಹಿಂದೆ ಎಳೆಯುವ ಅಂತ, ಅಥವಾ ಹಿಂದಕ್ಕೆ ಎಳೆಯುವ, ಹೀಗೆ. ಟಾಯ್ಸ್ ಆಟಿಕೆಗಳು, ಅದನ್ನ ತಗೊಳ್ಬಹುದು. ETC ಅಂತಿದೆ, ಇದನ್ನ ಇತ್ಯಾದಿ ಅಂತ ತಗೊಳ್ಳೋಣ. ಹಿಯರ್ ವಿ ಆರ್ ಡನ್ ವಿತ್ ವೊಕ್ಯಾಬ್ಯುಲರಿ. ಇಲ್ಲಿ ಮಾತಾಡ್ತಾ ಇರೋದು ಒಂದು ದೇಶದ ಬಗ್ಗೆ. ಯಾವ ದೇಶ? ಭಾರತ ದೇಶ. ಇಲ್ಲಿ ಬಹಳಷ್ಟು ವಿವಿಧ ರೀತಿಯಲ್ಲಿ ಆಟಿಕೆಗಳನ್ನ ಉತ್ಪಾದಿಸಲಾಗುತ್ತೆ. ಅವ್ ಯಾವ್ಯಾವ್ದು ಅಂತ ನಿಮ್ಗೆ ಇಲ್ಲಿ ಹೇಳಿದ್ದಾರೆ.
ಸೊ ಇಲ್ಲಿ ನಡೀತಾ ಇರೋದು ಕ್ರಿಯೆ ನಮ್ಮ ಭಾರತ ದೇಶದ ಕಡೆಯಿಂದ, ಹಾಗಾಗಿ ಇದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಭಾರತವು ಹೀಗೆ ತಗೊಳ್ಳೋಣ, ಒಂದೊಂದಾಗಿ ಬರಿಬೇಕು, ಮಿಸ್ ಮಾಡಬೇಡಿ. ಪ್ಲಾಸ್ಟಿಕ್ ಬರಿತಾ ಇದ್ದೀನಿ, ಕಮ ಯಾಂತ್ರಿಕ ನೋಡ್ಕೋಬೇಕು ನೀವು, ಒಂದೊಂದ್ರ ಪಕ್ಕ ಏನಿದೆ ಅದನ್ನ ನಾನು ಬರ್ಕೊಂಡು ಹೋಗ್ತಾ ಇದ್ದೀನಿ, ಯಾವುದು ಮಿಸ್ ಮಾಡಲ್ಲ. ಮೃದು ಬಾರ್ ಹಾಕಿ ಬೆಲೆ ಬಾಳುವ, ಹೀಗೆ ತಗೊಳ್ಳೋಣ. ಮೃದು ಬೆಲೆ ಬಾಳುವ ಏನಂತೆ, ಅವು ಗೊಂಬೆಗಳು ಮತ್ತು ಪ್ರಾಣಿಗಳು, ಕಮ ನೆಕ್ಸ್ಟ್ ಏನಿದೆ ಬೋರ್ಡ್ ಗೇಮ್ಸ್ ಅಂತಿದೆ, ಫಲಕ ಆಟಗಳು ಅಥವಾ ಬೋರ್ಡ್ ಆಟಗಳು ಹೀಗಾದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಮುಂದಕ್ಕೆ ಏನು ಹೇಳಿದ್ದಾರೆ, ಪಜಲ್ಸ್ ಅಂತ ಹೇಳಿದ್ದಾರೆ. ಪಜಲ್ಸ್ ಅಂತಂದ್ರೆ ಒಗಟುಗಳು, ಕಮ ಎಜುಕೇಶನಲ್ ಗೇಮ್ಸ್ ಅಂತಂದ್ರೆ ಶೈಕ್ಷಣಿಕ ಆಟಗಳು. ನೆಕ್ಸ್ಟ್ ಎರಡು ಪದ ಜೊತೆಲಿದೆ, ಮೆಟಲ್ ಅಂಡ್ ಟಿನ್ ಅಂತ, ಲೋಹ ಮತ್ತು ತವರ. ಓಕೆ, ಅದಾದ್ಮೇಲೆ ಮರ. ಬ್ಯಾಟರಿ ಆಪರೇಟೆಡ್ ಪುಲ್ ಬ್ಯಾಕ್ ಟಾಯ್ಸ್ ಅಂತ ಹೇಳಿದ್ದಾರೆ. ಬ್ಯಾಟರಿ ಚಾಲಿತ ಹಿಂದಕ್ಕೆ ಎಳೆಯುವ ಆಟಿಕೆಗಳು. ಅದಾದ್ಮೇಲೆ ಏನಿದೆ, ಎಕ್ಸೆಟ್ರಾ ಅಂತಿದೆ. ಇತ್ಯಾದಿ ಇಂತಹ, ಯಾವ್ದಿದು ಹೊಸ ಪದ, ಇಂತಹ ಅಂತ ಎಲ್ಲೂ ಬರ್ದಿಲ್ವಲ್ಲ, ಇಲ್ಲಿದೆ ನೋಡಿ, ವಿಸ್ ಅಂತಿದೆ ಅಲ್ವಾ, ಇದನ್ನ ಇಂತಹ ಅಂತ ಹೇಳ್ತೀವಿ. ಇಲ್ಲಿ ಹೇಳಿದಾರಲ್ಲ, ಪ್ರೊಡ್ಯೂಸಸ್ ಅ ವೈಡ್ ರೇಂಜ್ ಆಫ್ ಟಾಯ್ಸ್, ಯಾವ ರೀತಿಯಾದಂತಹ ಟಾಯ್ಸ್ ಅಂತ ನಿಮ್ಗೆ ಇಲ್ಲಿ ಹೇಳಿದ್ದಾರೆ. ವಿಸ್ ಅನ್ನೋದನ್ನ ಇಂತಹ ಅಂತ ತಗೊಳ್ಬೇಕು. ಇಂತಹ ವಿಶಾಲವಾದ ಆಟಿಕೆಗಳನ್ನು ಏನ್ ಮಾಡಲಾಗ್ತಿದೆ ಅಂತೆ, ಉತ್ಪಾದಿಸುತ್ತದೆ. ಫುಲ್ ಸ್ಟಾಪ್. ನೋಡ್ತಾ ಇದ್ದೀರಾ, ಸೀಮ್ಸ್ ಲೆಂತಿ ಬಟ್ ದಿಸ್ ಇಸ್ ವೆರಿ ಮಚ್ ಈಸಿ. ಇಲ್ಲಿ ಒಂದಾದ್ಮೇಲೆ ಒಂದು ಇಲ್ಲಿಂದ ಇಲ್ಲಿಯವರೆಗೂ ಬರ್ದಿದ್ದೀನಿ, ಅದೇ ನಮ್ಮ ಆಬ್ಜೆಕ್ಟ್ ಆಯ್ತು. ಇಲ್ಲಿಂದ ಇತ್ಯಾದಿವರೆಗೂ ತಗೊಳ್ಳೋಣ. ಇಷ್ಟು ಆಬ್ಜೆಕ್ಟ್ ಒಂದಾದ್ಮೇಲೆ ಒಂದು ಬರೆಯೋದು. ಭಾರತವು ಏನಿದೆ ಇದೇ ನಮ್ಮ ಸಬ್ಜೆಕ್ಟ್ ವಿಷಯವಾಯ್ತು. ಏನ್ ಮಾಡುತ್ತದು, ಉತ್ಪಾದಿಸುತ್ತೆ, ಇದು ನಮ್ಮ ಕ್ರಿಯಾಪದ ವರ್ಬ್ ಆಯ್ತು. ಹೀಗೆ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಪಂಕ್ಚುಯೇಷನ್ ಬಳಕೆ ಎಲ್ಲ ಹೇಗ್ ಮಾಡ್ತೀರಾ ಅಂತ ನೋಡೋದಕ್ಕೆ ಈ ರೀತಿಯಾದಂತಹ ವಾಕ್ಯ ಅಥವಾ ಪ್ಯಾರಾಗ್ರಾಫ್ ಅನ್ನು ಕೂಡ ಕೊಡೋ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ಯಾರಾಗ್ರಾಫ್ ಸಿಗ್ಲಿ ನಿಮ್ಗೆ, ಅದನ್ನ ಪ್ರಾಕ್ಟೀಸ್ ಮಾಡಿ. ಅಂಡ್ ಪ್ರತಿನಿತ್ಯ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ವಿಲ್ ಬಿ ವೆರಿ ಮಚ್ ಈಸಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಐ ಹೋಪ್ ನಿಮಗೆ ಇವತ್ತಿನ ಸೆಷನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಪೋಸ್ ನೀವೇನಾದ್ರೂ ನಮ್ಮ ವೇದಾಂತ್ ಪಾಠಶಾಲೆಯಿಂದ ನಾನು ನಡೆಸ್ತಾ ಇರುವಂತಹ ಕೋರ್ಸ್ ಜಾಯಿನ್ ಆಗ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈಗಲೇ ಕರೆ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗಿ ನಿಮ್ಮ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ನೀವು ತಯಾರಿಯನ್ನು ನಡೆಸ್ಕೊಳ್ಬಹುದು. ಇವತ್ತಿನ ಕ್ಲಾಸ್ ಇಷ್ಟ ಆದಲ್ಲಿ ಆಸ್ ಯೂಶುವಲ್ ಲೈಕ್ ಮಾಡಿ. ಸಜೆಷನ್ ಏನಾದ್ರೂ ಕೊಡ್ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಕ್ಲಾಸ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಮಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಚೆನ್ನಾಗಿ ಓದ್ಕೊಳ್ಳಿ. Thank you people. Happy learning.